ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಪ್ರೈವೇಟ್ ಪಾರ್ಟ್ಗಳಲ್ಲಿ ಬರುವಂಥ ಬ್ಯಾಡ್ ಸ್ಮೆಲ್. ಸೊ ಇದು ಹೆಂಗಸರಿಗೆ ಮಾತ್ರ ಅಂತಲ್ಲ, ಗಂಡಸರಿಗೂ ಸಹ ಬರುತ್ತೆ. ಸೊ ಅದು ಯಾವೆಲ್ಲ ಕಾರಣಕ್ಕೆ ಬರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಮತ್ತು ಇದನ್ನು ಹೇಗೆ ನಾವು ಟ್ರೀಟ್ಮೆಂಟ್ ತಗೋಬೋದು, ಹೇಗೆ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಲ್ ಆರ್ ಫೀಮೇಲ್ ಇಬ್ಬರು, ಗಂಡಸು ಅಥವಾ ಹೆಂಗಸು ಇಬ್ಬರಿಗೂ ಸಹ ಪ್ರತಿಯೊಬ್ಬರಿಗೂ ಪ್ರೈವೇಟ್ ಪಾರ್ಟ್ ಸ್ಮೆಲ್ ಬಂದೇ ಬರುತ್ತೆ. ಅಂದರೆ ಲೈಟಾಗಿ ಪ್ರತಿಯೊಬ್ಬರಿಗೂ ಪ್ರೈವೇಟ್ ಪಾರ್ಟ್ ಸ್ಮೆಲ್ ಬರುತ್ತೆ. ಏನಕ್ಕಪ್ಪ ಅಂದರೆ ಮಹಿಳೆಯರಲ್ಲಿ ಈ ಏನು ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಅಂದರೆ ನಾನು ಹೇಳ್ತಿರೋದು ಕಾಮನ್ ಸ್ಮೆಲ್ ಬಗ್ಗೆ. ಸೊ ಕಾಮನ್ ಆಗಿ ಏನು ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಅಲ್ವಾ, ಸೊ ಅದರಿಂದ ಲೈಟಾಗಿ ಸ್ಮೆಲ್ ಬರುತ್ತೆ. ಬಟ್ ಇನ್ನೂ ಕೆಲವೊಬ್ಬರಿಗೆ ಜಾಸ್ತಿ ಸ್ಮೆಲ್ ಬರ್ತಾ ಇರುತ್ತೆ. ಅಂದರೆ ಅದೊಂಥರ ಕೆಟ್ಟ ಸ್ಮೆಲ್ ಥರ, ಈಗ ಡ್ರೆಸ್ ರಿಮೂವ್ ಮಾಡೋಕ್ಕಾಗದೆ, ಮತ್ತು ಬೇರೆಯವರು ಇದ್ದಾಗ ಎಲ್ಲಿ ನಾವು ಡ್ರೆಸ್ ರಿಮೂವ್ ಅಥವಾ ಚೇಂಜ್ ಮಾಡುವಂಥ ಟೈಮಲ್ಲಿ ಅದು ಸ್ಮೆಲ್ ಬರುತ್ತಪ್ಪ ಅಂತ ಎಲ್ಲ ಕೆಲವೊಬ್ಬರಿಗೆ ಅನ್ನಿಸ್ತಾ ಇರುತ್ತೆ ಅಂತ ಇರ್ತಾರೆ. ಸೊ ಯಾವೆಲ್ಲ ಕಾರಣಕ್ಕೆ ಇದಾಗುತ್ತಪ್ಪ ಅಂದರೆ, ಯಾರು ಈ ಪ್ಯಾಂಟೀಸ್ ಏನು ಸಿಂಥೆಟಿಕ್ ಪ್ಯಾಂಟೀಸ್ ಬರುತ್ತೆ ಅಲ್ವಾ, ಈ ನೈಲಾನ್ ಟೈಪ್ ಇರುತ್ತೆ ಅಲ್ವಾ, ಈ ವೆಲ್ವೆಟ್ ಟೈಪ್ ಎಲ್ಲ, ಸೊ ಆ ಥರದ್ದೆಲ್ಲ ಪ್ಯಾಂಟೀಸ್ನ ಯೂಸ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತಪ್ಪ ಅಂದರೆ ಆ ಪಾರ್ಟಲ್ಲಿ ಗಾಳಿ ಆಡೋದಿಲ್ಲ, ಮತ್ತು ಏನು ಈ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಅಲ್ವಾ, ಸೊ ಅದು ಆ ಪ್ಯಾಂಟೀಸ್ನಲ್ಲಿ ಡ್ರೈ ಆಗೋದಿಲ್ಲ. ಅದು ಹಾಗೆ ಇದ್ದು ಏನಾಗುತ್ತೆ ಅಂದರೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಕಾಟನ್ ಪ್ಯಾಂಟೀಸ್ನ ಯೂಸ್ ಮಾಡುವಂಥದ್ದು ತುಂಬ ಒಳ್ಳೆಯದು. ಯೂಶಲಿ ರೆಗ್ಯುಲರ್ ಆಗಿ ಕಾಟನ್ ಪ್ಯಾಂಟೀಸ್ ಯೂಸ್ ಮಾಡುವಂಥದ್ದು. ಮತ್ತು ಕಾಟನ್ ಪ್ಯಾಂಟೀಸ್ನ ಈಗ ಬೆಳಗ್ಗೆ ನೀವು ಹಾಕ್ಕೊಂಡಿದ್ದೀರಾ, ಈಗ ವರ್ಕಿಂಗ್ ವುಮೆನ್ಸ್ ಯಾರಾದರೂ ಇದ್ದರೆ ಬೆಳಗ್ಗೆ ನೀವು ಹಾಕ್ಕೊಂಡು ಆಫೀಸ್ಗೆ ಹೋಗಿದ್ದೀರಾ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗಿದ್ದೀರಾ, ಟ್ರಾವೆಲ್ ಮಾಡೋಂಥ ಟೈಮಲ್ಲಿ ಅಂದರೆ ಬೆಳಗ್ಗೆ ಹಾಕಿರೋದನ್ನ ಚೇಂಜ್ ಮಾಡಿ ಮತ್ತೆ ನೈಟ್ ಬೇರೆ ಪ್ಯಾಂಟೀಸ್ನ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಅದು ಏನಾಗುತ್ತೆ ಅಂದರೆ ಅಲ್ಲಿ ನೀಟಾಗಿ ಹೈಜೀನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಪ್ರತಿ ಸಲ ಟಾಯ್ಲೆಟ್ಗೆ ಹೋದಾಗ್ಲೂ ನಿಮ್ಮ ಪ್ರೈವೇಟ್ ಪಾರ್ಟ್ಗಳನ್ನ ವಾಶ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಪ್ರತಿ ಸಲ ಏನು ಟಾಯ್ಲೆಟ್ ಯೂಸ್ ಮಾಡಿದಾಗಲೂ, ಯಾಕಪ್ಪ ಅಂದರೆ ಈಗ ಹೊರಗಡೆ ಎಲ್ಲಾದರೂ ಹೋಗಿರ್ತೀವಿ, ಅಲ್ಲಿ ನೀಟಾಗಿ ಅವರು ಸ್ವಚ್ಛವಾಗಿ ಅದನ್ನು ಇಟ್ಕೊಂಡಿರೋದಿಲ್ಲ ಟಾಯ್ಲೆಟ್ಗಳನ್ನ. ಸೊ ಅಂಥ ಜಾಗದಲ್ಲಿ ನಾವು ಹೋಗಿ ಯೂರಿನ್ ಪಾಸ್ ಮಾಡಿದಂಥ ಟೈಮಲ್ಲಿ ನಮಗೆ ಇನ್ಫೆಕ್ಷನ್ ಆಗುತ್ತೆ. ಸೊ ಅದರಿಂದನೂ ಸಹ ಈ ವೆಜೈನಲ್ ಏನು ಸ್ಮೆಲ್ ಅಂತ ಹೇಳ್ತೀವಿ, ಸೊ ಈ ಥರದ್ದೆಲ್ಲದು ಆಗೋ, ಯಾರಿಗೆ ಈ ವೆಜೈನ ಇನ್ಫೆಕ್ಷನ್ ಆಗಿರುತ್ತೆ ಸೊ ಅಂಥವ್ರಿಗೆ ಈ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಅಂದರೆ ಅದು ಯೂಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಬೇರೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಮತ್ತು ಈ ಶುಗರ್ ಪೇಷಂಟ್ಗಳಿಗೆ ಜಾಸ್ತಿ ಸ್ವಲ್ಪ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ ಅದೇನಾಗುತ್ತಪ್ಪ ಅಂದರೆ ಈ ಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬ್ಯಾಡ್ ಸ್ಮೆಲ್ ಅಂತ ಅನ್ನಿಸ್ತಿದೆ ಮತ್ತು ಅದು ಜಾಸ್ತಿ ಟೈಮ್ ಅದೇ ಥರ ಬ್ಯಾಡ್ ಸ್ಮೆಲ್ ಬರ್ತಿದೆ ಅಂದರೆ ದಯವಿಟ್ಟು ಒಳ್ಳೆ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಸೊ ಅವರು ನಿಮಗೆ ಮೆಡಿಸನ್ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಬ್ಯಾಡ್ ಸ್ಮೆಲ್ನ ಅವಾಯ್ಡ್ ಮಾಡೋದಕ್ಕೆ ಪರ್ಫ್ಯೂಮ್, ಇವಾಗೆಲ್ಲ ಮಾರ್ಕೆಟಲ್ಲಿ ತುಂಬ ವೆಜನಲ್ ಪರ್ಫ್ಯೂಮ್ ಅಂತ ಬಂದಿದೆ ಪ್ರೈವೇಟ್ ಪಾರ್ಟ್ಗಳಿಗೆ. ಸೊ ದಯವಿಟ್ಟು ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಅದರಲ್ಲಿ ತುಂಬ ಕೆಮಿಕಲ್ ಇರುತ್ತೆ. ಸೊ ಅದರಿಂದ ಏನು ಪ್ರೈವೇಟ್ ಪಾರ್ಟ್ಗಳಿಗೆ ತೊಂದರೆ ಆಗುವಂಥ ಚಾನ್ಸಸ್ ತುಂಬ. ಸೊ ನಾನು ಹೇಳ್ದಂಗೆ ಏನು ಈ ಥರ ತುಂಬ ಬ್ಯಾಡ್ ಸ್ಮೆಲ್ ಬರ್ತಿದೆ ಅಂತ ನಿಮಗೆ ಫೀಲ್ ಆದರೆ ನೆಗ್ಲೆಕ್ಟ್ ಮಾಡದೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ